ಕಾಣಿಸ್ತೈತೆ ನಮ್ಮಿಬ್ಬರು ಓಕೆನಾ. ನಮಸ್ಕಾರ ಕರ್ನಾಟಕ, ನನ್ನ ಪ್ರೀತಿ ಎಲ್ಲ ವೀಕ್ಷಕರಿಗೆ VTK ಕಾರ್ಸ್ ಮತ್ತು ಫೇಸ್ಬುಕ್ ಪೇಜ್ಗೆ ಸ್ವಾಗತ ಸುಸ್ವಾಗತ. ನಾನಿವತ್ತು ಬಂದಿರೋದು ಮಹೀಂದ್ರ ಈ ಕೆಲವೇ ದಿನಗಳ ಹಿಂದೆ 475 DI ಇಂಜಿನ್ ಇದು ಲಾಂಚ್ ಮಾಡಿದ್ದಾರೆ, ನ್ಯೂ ಟ್ರ್ಯಾಕ್ಟರ್ ಲಾಂಚ್ ಮಾಡಿದ್ದಾರೆ. ಅದ್ರ ಬಗ್ಗೆ ಅದರಲ್ಲಿ ಓಲ್ಡ್ ಮತ್ತು ನ್ಯೂವಲ್ಲಿರೋ ಎಲ್ಲ ಥರದ ಫೀಚರ್ಸ್ ಏನೇನು ಬರ್ತವೆ ಅಂತ ನಾನು ನಿಮಗೆ ತೋರಿಸ್ಕೊಡೋಕ್ಕಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ. ನಮ್ಮ ಜೊತೆ ಇದ್ದಾರೆ ಕಂಪ್ನಿ ಕಡೆಯಿಂದ ಮಂಜುನಾಥ್ ಸರ್. ಸರ್ ನಮಸ್ಕಾರ, ನಮ್ಮ ಚಾನಲ್ಗೆ ಸ್ವಾಗತ. ಥ್ಯಾಂಕ್ ಯು ಸರ್. ಈಗ ಸಾರು ನಿಮಗೆ ಇದರಲ್ಲಿ ಬರೋ ಎಲ್ಲ ಥರದ ನ್ಯೂ ಫೀಚರ್ಸ್ ಏನೇನು ಇರುತ್ತೆ ತಿಳಿಸ್ಕೊಡ್ತಾರೆ ಈ ವಿಡಿಯೋದಲ್ಲಿ. ಫುಲ್ಲು ಕಂಪ್ಲೀಟ್ ವಿಡಿಯೋನ ನೋಡ್ತಾ ಇದ್ವಿ. ಸರ್ ನಮಸ್ಕಾರ ರೈತ ಬಾಂಧುಗಳೇ. ಒಂದು ನಿಮಿಷ, ಈಗ ನಾನು ವಿಡಿಯೋ ಮಾಡ್ತೀನಿ. ನಮಸ್ಕಾರ ಎಲ್ಲ ರೈತ ಬಂಧುಗಳೇ. ನನ್ನ ಹೆಸರು ಮಂಜುನಾಥ್ ಅಂತೇಳಿ, ಶ್ರೀ ಪ್ರಕಾಶ್ ಮೋಟರ್ಸ್ ಗದಗ. ಇದು ನಾವೀಗ ಮಹೀಂದ್ರದಲ್ಲಿ ಹೊಸ ಗಾಡಿ ಲಾಂಚ್ ಮಾಡಿದ್ದಾರೆ, 4 ಟ್ರ್ಯಾಕ್ಟರು. ಒಂದು 575 ಗಾಡಿ, ಒಂದು 475 ಗಾಡಿ, ಒಂದು 585 ಗಾಡಿ. ಇದರಲ್ಲಿ 575 ಗಾಡಿಯಲ್ಲಿ 2 ಥರ ಬರ್ತದೆ. ಒಂದು 575 ಗಾಡಿ 45 HP ಐತಿ, ಇನ್ನೊಂದು 575 ಗಾಡಿ 47 HP ಗಾಡಿ ಬರ್ತೈತಿ. ಇದು ಬಂದುಬಿಟ್ಟು 475 ಗಾಡಿ. ಇದು 475 ಗಾಡಿಯಲ್ಲಿ ಇದರಲ್ಲಿ 47 HP ಗಾಡಿ ಬರ್ತೈತಿ. ಸಿಲಿಂಡ್ರ್ 4 ಬರ್ತದೆ ಸಿಲಿಂಡ್ರು. ಇದು ಹೆವಿ ಟ್ರ್ಯಾಕ್ಟರ್. ನೀವು ಬೇಕಿದ್ದು ಫ್ರಂಟ್ ಎಕ್ಸೆಲ್ ಬಂತು, ಬಾನೆಟ್ ಬಂತು, ಮೆಟಗಡ್ ಬಂತು, ಗೇರ್ ಬಾಕ್ಸನ್ ಹೆವಿ ಇದೆ. ಸರ್ ಇಂಜಿನ್ ಕೆಪಾಸಿಟಿ ಎಷ್ಟಿರುತ್ತೆ ಸರ್ ಇದು? ಸರ್ ಇದರ ಇಂಜಿನ್ ಕೆಪಾಸಿಟಿ 2730 ಇದೆ ಸರ್ ಇಂಜಿನ್ ಕೆಪಾಸಿಟಿ. ಹಾಂ ಸರ್. ಇದು ಸಿಲಿಂಡರ್ 4 ಸಿಲಿಂಡರ್ ಬರ್ತದೆ ಸರ್ ಇದು ಗಾಡಿ. ಸರ್ ಈಗ ಇದರದಲ್ಲಿ ಬ್ಯಾಟ್ರಿ ಫೀಚರ್ಸ್ ಏನಿದೆ ಸರ್? ಇದು ಬ್ಯಾಟ್ರಿ ಬಂದುಬಿಟ್ಟು ಸರ್, ಇದು ಫಸ್ಟ್ಗೆ ಇದು ಔಟ್ಸೈಡ್ ಇದೆ ಸರ್ ಬ್ಯಾಟ್ರಿದು, ಈ ಸೈಡ್ ಇದೆ ಸರ್ ಬ್ಯಾಟ್ರಿ. ಇದು ಇವಾಗ ಏನು ಮಾಡಿದೆ ಸರ್, ಇನ್ಬಿಲ್ಟ್ ಒಳಗಡೆ ಬ್ಯಾಟ್ರಿ ಇಟ್ಟಿದ್ದಾರೆ ಸರ್ ಇದರಲ್ಲಿ. ಬ್ಯಾಟ್ರಿ ಇನ್ಬಿಲ್ಟ್ ಬ್ಯಾಟ್ರಿ ಸಿಸ್ಟಮ್ ಇದೆ. ಹಾಂ, ಇನ್ಬಿಲ್ಟ್ ಬ್ಯಾಟ್ರಿ ಸಿಸ್ಟಮ್ ಇಟ್ಟಿದ್ದಾರೆ ಸರ್ ಇದರಲ್ಲಿ. ರೀಸನ್ ಸರ್? ರೀಸನ್ ಏನಿದೆ ಅಲ್ಲ ಸರ್, ಇದು ಔಟ್ಸೈಡ್ ಇಟ್ಟರೆ ಸರ್ ಇದು ಕಳುವಾಗೋದು ಆ ಥರ ಇತ್ತು ಸರ್ ಮುಂಚೆ. ಹಾಂ, ಅದನ್ನು ತಪ್ಪಿಸ್ಬೇಕಂತ ಇವ್ರು ಕಂಪನಿಯವ್ರು ಏನು ಮಾಡಿದೆ ಸರ್, ಇವಾಗ ಇನ್ಸೈಡ್ ಒಳಗಡೆ ಇಟ್ಟಿದ್ದಾರೆ ಸರ್ ಬ್ಯಾಟ್ರಿ ಇದನ್ನೇ. ಸರ್ ಎಲ್ಲದಕ್ಕೂ ಇಂಪಾರ್ಟೆಂಟ್ ಆಗಿರೋದು ರೇಡಿಯೇಟರು ಪ್ರತಿಯೊಂದು ಗಾಡಿಗೂ. ಬಟ್ ಇದರಲ್ಲಿ ಯಾವ ಥರ ಫೀಚರ್ಸ್ ಇರೋದು ಅಂತ ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ ಮಂಜುನಾಥ್ ಸರ್. ಸರ್ ಯಾವ ಥರ ಇದೆ ಸರ್ ಇದರಲ್ಲಿ? ಸರ್ ಇದು ರೇಡಿಯೇಟ್ರು ಮುಂಚೆ ನಾರ್ಮಲ್ ಸರ್, ಇದು ರೇಡಿಯೇಟ್ರು. ಇವಾಗ ಇದನ್ನು ಹೆವಿ ಮಾಡಿದ್ದಾರೆ ರೇಡಿಯೇಟ್ರ್ ಸರ್. ಹೆವಿ ಅಂದರೆ ಯಾವ ಥರ ಸರ್? ಹೆವಿ ಅಂದರೆ ಯಾವ ಥರ ಅಂದರೆ ಸರ್, ಇದು ಮುಂಚೆ ಎಲ್ಲ ಅದಕ್ಕೆ ಸಿಲಿಂಡ್ರಿಗೆ ಹೋಗ್ಬೇಕಾದ್ರೆ ಸರ್ ಫಸ್ಟ್ ಸಿಂಗಲ್, ಸೆಕೆಂಡ್, ಥರ್ಡ್, ಫೋರ್ತ್ ಹೀಗೆ ಅವಾಗ ಹೋಗ್ತಿತ್ತು ಸರ್ ರೇಡಿಯೇಟ್ರ್ ನೀರು. ಇವಾಗ ಹೆಂಗಿದೆ ಸರ್, ಗಾಡಿ ಸ್ಟಾರ್ಟ್ ಮಾಡಿಬಿಟ್ರೆ ಸಾಕು 4 ಸಿಲಿಂಡ್ರಿಗೆ ಒಮ್ಮಕ್ಕಲೇ ನಿಮ್ಗೆ ನೀರು ಸಪ್ಲೈ ಆಗುತ್ತೆ ಸರ್. ಅಟ್ ಟೈಮ್ ಒಂದೇ ಸರಿ? ಹಾಂ, ಒಂದೇ ಸರಿ ನಿಮ್ಗೆ ಸಪ್ಲೈ ಆಗುತ್ತೆ ಸರ್ ನೀರು. ಅಂದರೆ ಏನು ಸರ್, ರೆಡಿ ಅಂದರೆ ಇಂಜನ್ ಹೀಟ್ ಆಗಲ್ಲ ಸರ್. ಇದು ಮಾಡಿದ ಕಾರಣ ಸರ್ ಇಂಜನ್ ಹೀಟ್ ಆಗಲ್ಲ ಸರ್. ಇದು ಇಂಜನ್ ನಿಮ್ಗೆ ಲೈಫ್ನು ಜಾಸ್ತಿ ಬರ್ತದೆ ಸರ್. ಇಂಜನ್ನು ಹೀಟನ್ನು ಆಗೋದು ಸರ್. ನೀವು ಎಷ್ಟು ಗಂಟೆ ಕೆಲಸ ಮಾಡಿದ್ರು ನಿಮ್ಗೆ ಇಂಜನ್ ಹೀಟ್ ಆಗಲ್ಲ ಸರ್. ಸರ್ ಇದು ಸರ್ವಿಸ್ ಸರ್ ಮುಂಚೆ ಎಲ್ಲ 250 ಗಂಟೆ ಸರ್ ಇದು ಸರ್ವಿಸ್ ಮಾಡಬೇಕಾದ್ರೆ. ಇವಾಗೆಲ್ಲ 400 ಗಂಟೆ ಮಾಡಿದ್ದಾರೆ ಸರ್. ಇವಾಗ 400 ಅವರ್ಸ್ ಆದಮೇಲೆ 400 ಅವರ್ಸ್ ಆದಮೇಲೆ ಸರ್ವಿಸ್ ಮಾಡ್ಬೋದು ಸರ್. ಪರ್ ಸರ್ವಿಸ್ ಏನು ಬರ್ತಲ್ಲ 100 ಸರ್ವಿಸ್ ಬರುತ್ತೆ ಸರ್. 100 ತಾಸಿಗೆ ಎಷ್ಟು ಪರ್ ಸರ್ವಿಸ್ ಮಾಡೋದು. ಆಮೇಲೆ ಮುಖ್ಯದೆಲ್ಲ ನಿಮ್ಗೆ ನೆಕ್ಸ್ಟ್ ಸರ್ವಿಸ್ ಎಲ್ಲ ಬರ್ತವೆ ಸರ್. ಎಲ್ಲ 400 ತಾಸಿಗೆ ನೀವು ಸರ್ವಿಸ್ ಮಾಡ್ಕೋಬೋದು. ಇಂಜಿನ್ ಹೀಟ್ ಆ ಥರ ಯಾವ? ಇಂಜನ್ ಫುಲ್ ಕೂಲಿಂಗ್ ಸಿಸ್ಟಮ್ ಇಟ್ಟಿದ್ದಾರೆ ಸರ್. ಇಂಜನ್ ಮ್ಯಾಕ್ಸಿಮಮ್ ಎಷ್ಟು ಅವರ್ಸ್ ರನ್ ಮಾಡ್ಬೋದು ಸರ್? ಸರ್ ನೀವು 400 ಅವರ್ಸ್ ರನ್ ಮಾಡಿದ ಮೇಲೆ ನೀವು ಆಯಿಲ್ ಸರ್ವಿಸ್ ಮಾಡ್ಕೋಬೋದು ಸರ್. ನೀವು ಸರ್ ಪರ್ ಡೇ ಎಷ್ಟು ಅವರ್ ರನ್ ಮಾಡ್ಬೋದು ಸರ್ ಮ್ಯಾಕ್ಸಿಮಮ್? ನೀವು ಪರ್ ಡೇ ಮಾಡ್ಬೋದು ಸರ್. ನೀವು 10 ರಿಂದ 12 ಗಂಟೆ ಮಟ್ಟ ನೀವು ರನ್ ಮಾಡಿದ್ರೆ ಏನು ತೊಂದರೆ ಇಲ್ಲ ಸರ್. ಸರ್ ಈಗ ಮೀಟರ್ ಬೋರ್ಡ್ ಬಗ್ಗೆ ಹೇಳ್ತೀರಾ? ಸರ್ ಇದು ಮೀಟರ್ ಬೋರ್ಡ್ ಬಗ್ಗೆ ಅಂದರೆ ಸರ್ ಮುಂಚೆಲ್ಲ ನಾರ್ಮಲ್ ಸರ್ ಇದು ಮೀಟರ್ ಬೋರ್ಡ್. ಇವಾಗೆಲ್ಲ ಡಿಜಿಟಲ್ ಸರ್ ಮೀಟರ್ ಬೋರ್ಡ್. ಇದು ಡಿಜಿಟಲ್ ಮೀಟರ್ ಬೋರ್ಡ್ ಅವೈಲೇಬಲ್ ಇರುತ್ತೆ? ಹಾಂ, ಅವೈಲೇಬಲ್ ಇರ್ತಾರೆ ಸರ್. ಇದಕ್ಕೆ ಮತ್ತೆ ಎಕ್ಸ್ಟ್ರಾ ಫೀಚರ್ಸ್ ಏನಿದೆ ಸರ್ ಇದರಲ್ಲಿ? ಸರ್ ಇದ್ರ ಮತ್ತೆ ಎಕ್ಸ್ಟ್ರಾ ಅಂದರೆ ನೀವು ಮೊಬೈಲ್ ಕೂಡ ನೀವು ಚಾರ್ಜಿಂಗ್ ಮಾಡ್ಕೋಬೋದು ಸರ್. ಮೊಬೈಲ್ ಚಾರ್ಜರ್ನು ಅವೈಲೇಬಲ್ ಇರುತ್ತೆ? ಮೊಬೈಲ್ ಚಾರ್ಜರ್ ಕೂಡ ನೀವು ಇಟ್ಟಿದ್ದಾರೆ ಸರ್ ಇದರಲ್ಲಿ. ಇದು ಕೂಡ ನೀವು ಮೊಬೈಲ್ ಚಾರ್ಜರ್ ಕೂಡ ನೀವು ಮಾಡ್ಕೋಬೋದು ಸರ್. ಸರ್ ಇದಕ್ಕೆ ಸರ್ ಇದ್ರ ಬಗ್ಗೆ ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದರೆ ನಿಮ್ಮ ಹತ್ತಿರ ಇರುವಂಥ ಮಹೀಂದ್ರ ಡೀಲರ್ಶಿಪ್ಗೆ ಸಂಪರ್ಕಿಸಿರಿ. ಇದ್ರ ಬಗ್ಗೆ ನೀವು ಇನ್ನೂ ಬೇಕಾದ್ರೆ ಹೆಚ್ಚಿನ ಮಾಹಿತಿ ಬೇಕಾದ್ರೆ ತಿಳಿದುಕೊಳ್ಬೋದು. ಆದರೂ ಮತ್ತು ಇವಾಗ ನೀವು ಬುಕ್ಕಿಂಗ್ ಕೂಡ ಇವಾಗ ಸ್ಟಾರ್ಟ್ ಆಗಿದೆ ಸರ್. ಇವಾಗ ಬುಕ್ಕಿಂಗ್ ಕೂಡ ಇವಾಗ ಸ್ಟಾರ್ಟ್ ಆಗಿದೆ ಸರ್. ನೀವು ಬುಕ್ಕಿಂಗ್ ಕೂಡ ಮಾಡ್ಕೋಬೋದು. ಬೇಕಾದ್ರೆ ನಿಮಗೆ ಡಿಸ್ಕೌಂಟ್ ಕೂಡ ಈಗ ಈ ತಿಂಗಳು ನೀವು ಏನೋ ಬುಕ್ಕಿಂಗ್ ಮಾಡಿದ್ರೆ ಸ್ವಲ್ಪ ಇನ್ನೂ ಹೆಚ್ಚಿನ ನಿಮಗೆ ಡಿಸ್ಕೌಂಟ್ ಮಾಡಿಕೊಡ್ತಾರೆ ಸರ್. ಸರ್ ಈಗ ಗೇರ್ಸು ಮತ್ತು ಗೇರ್ ಬಾಕ್ಸ್ ಬಗ್ಗೆ ಮಾಹಿತಿ ಕೊಡ್ತೀರಾ? ಸರ್ ಇದು ಗೇರ್ ಬಾಕ್ಸು ಇವಾಗ ಇದೆಲ್ಲ ಪರ್ಟಿಯಲ್ ಕಾನ್ಸ್ಟೆಂಟ್ ಮೆಸ್ಸಿಗೆ ಗೇರ್ ಬಾಕ್ಸ್ ಇದೆ ಸರ್. ಇದು ಅಂದರೆ ಇವಾಗ ನೀವು ಹೈಗೇರ್ ಲೋ ಗೇರ್ ಮುಂಚೆ ಹಾಕೋಬೇಕಾದ್ರೆ ನೀವು ಬಾಗಿ ಹಾಕೋಬೇಕಾಗಿತ್ತು ಸರ್. ಇವಾಗ ಏನು ಮಾಡಿದೆ ಸರ್, ಇವಾಗೆಲ್ಲ ಹೈಟ್ ಇಟ್ಟಿದ್ದಾರೆ. ಸೀಟ್ ಮೇಲೆ ಕುಂತ್ಕೊಂಡು ಆರಾಮದಾಯಕ ನೀವು ಹೈಗೇರ್ ಲೋ ಗೇರೆಲ್ಲ ಆಪ್ರೇಟಿಂಗ್ ಮಾಡ್ಬೋದು. ಗೇರಿಂದ ಸರ್ ಈಗ ನಿಮಗೆ ಸ್ಟೈರಿಂಗ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದಾರೆ ಮಂಜುನಾಥ್ ಸರ್. ಸರ್ ಯಾವ ಥರ ಇದೆ ಸರ್ ಸ್ಟೈರಿಂಗು? ಸರ್ ಇದು ಸ್ಟೇರಿಂಗು ಭಾಳ ಸ್ಮೂತ್ ಇದೆ ಸರ್ ಸ್ಟೇರಿಂಗ್ ಸರ್. ಇದು ಎಲ್ಲ ಟ್ರ್ಯಾಕ್ಟರ್ಗೆ ಸಿಂಗಲ್ ಪಂಪರ್ ಸರ್. ಇದು ಈ ಟ್ರ್ಯಾಕ್ಟರ್ಗೆ ಡಬಲ್ ಪಂಪ್ ಇದೆ ಸರ್ ಸ್ಟೇರಿಂಗಲ್ಲಿ. ನೋಡಿ ಸರ್, ಇಲ್ಲ ತೋರಿಸ್ತಾರೆ ನೋಡಿ ಸರ್. ಫುಲ್ ಸ್ಟೇರಿಂಗ್ ಸ್ಮೂತ್ ಇದೆ ಸರ್ ಇದು. ಸರ್ ಈಗ ನಿಮಗೆ ಸೀಟ್ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ ಸರ್. ಸೀಟ್ ಯಾವ ಥರ ಇದೆ ಸರ್ ಇದರಲ್ಲಿ? ಸರ್ ಇದು ಸೀಟ್ ಡಿಲಕ್ಸ್ ಸೀಟ್ ಅಂತೇಳಿ ಸರ್. ಇದು ಮುಂಚೆ ಎಲ್ಲ ನೀವು 6 ತಾಸು ಕೆಲಸ ಮಾಡಬೇಕಾದ್ರೆ ನಿಮ್ಗೆ ಅದು ಬೇಸರ ಆಗ್ತಿತ್ತು ಸರ್. ಇದು ಬೇಕಾದ್ರೆ ನೀವು 10 ತಾಸು ಕೆಲಸ ಮಾಡಿದ್ರೆ ನಿಮಗೆ ಬೇಸರ ಬರೋದಿಲ್ಲ ಸರ್. ಯಾಕಂದರೆ ಅಷ್ಟು ಆರಾಮದಾಯಕ ಸೀಟ್ ಇದೆ ಸರ್ ಇದು. ಹಾಂ, ಒಳ್ಳೆಯದು ಸರ್. ಈಗ ಲೈವಾಗಿ ಕುತ್ಕೊಂಡೇ ತೋರಿಸ್ತಾ ಇದ್ದಾರೆ ನಿಮಗೆ ಯಾವ ಥರ ಕಂಫರ್ಟಬಲ್ ಇರುತ್ತೆ ಅಂತೇಳಿ. ಆರಾಮವಾಗಿದೆ ಸರ್. ನೀವು ಬೇಕಾದ್ರೆ 10 ತಾಸು ಕೆಲಸ ಮಾಡಿದ್ರೆ ನಿಮಗೆ ಯಾವುದೋ ಏನು ಬೇಜಾರಾಗೋದು ಸರ್. ಅಷ್ಟು ನೀವು ಆರಾಮಾಗಿ ನೀವು ಕೆಲಸ ಮಾಡ್ಬೋದು ಸರ್. ಅಷ್ಟು ನಿಮಗೆ ಒಳ್ಳೆ ಡಿಪ್ರೆಸ್ ಇದೆ. ಎಲ್ಲ ನಿಮಗೆ ಹೈಟ್ ಇದೆ ಸರ್ ಇದು.
ಹ್ಯಾಂಡ್ ಬ್ರೇಕ್ ಸಿಸ್ಟಮ್ ಬಗ್ಗೆ ತೋರಿಸ್ತಾ ಇದ್ದೀನಿ ಸರ್. ಯಾವ ಥರ ಇದೆ ಸರ್ ಇದರಲ್ಲಿ? ಸರ್ ಇದು ಹ್ಯಾಂಡ್ ಬ್ರೇಕು ಮುಂಚೆ ಬ್ಯಾಕ್ ಸೈಡ್ ಇತ್ತು, ಹ್ಯಾಂಡ್ ಬ್ರೇಕ್ ಲಾಕ್ ಮಾಡಬೇಕಾದ್ರೆ. ಇವಾಗ ಏನು ಮಾಡ್ತಾರೆ ಸರ್, ಇಲ್ಲಿ ಫ್ರಂಟಲ್ಲಿ ಕೊಟ್ಟಿದ್ದಾರೆ ಸರ್ ಇವಾಗ ಹ್ಯಾಂಡ್ ಬ್ರೇಕ್ ಮಾಡ್ಬೇಕು. ಅಂದರೆ ಕಾರಿಗೆ ಯಾವ ಥರ ಯೂಸ್ ಇದೆ ಆ ಥರ ಸಿಸ್ಟಮೆಟಿಕ್ ಕೊಟ್ಟಿದ್ದಾರೆ ಸರ್ ಇದರಲ್ಲಿ. ಸರ್ ಈಗ ನಾನು ನಿಮಗೆ ಬೆಲ್ ಕ್ರಂಕ್ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ ಸರ್. ಯಾವ ಥರ ಇದೆ ಸರ್ ಇದರಲ್ಲಿ ಬೆಲ್ ಕ್ರಂಕ್? ಇದು ಬೆಲ್ ಕ್ರ್ಯಾಂಕಲ್ಲಿ ಸರ್ ಇದು 400 ಗಾಡಿ ಸರ್, ಇದು ನಾರ್ಮಲ್ ಬರ್ ಸರ್. ಇದರಲ್ಲೇ ನೀವು ಇನ್ನೊಂದು 500 ಗಾಡಿ ಬರ್ ಸರ್ DI. ಅದರಲ್ಲಿ 3 ಥರ ಸಿಸ್ಟಮೆಟಿಕ್ ಇಟ್ಟಿದ್ದಾರೆ ಸರ್ ಅದರಲ್ಲಿ. ಒಂದು ನಾರ್ಮಲು, ಒಂದು ಹೆವಿ, ಒಂದು ಸರ್ ಹೆವಿದಲ್ಲಿ ಏನು ಯಾವ ಥರ ಬರುತ್ತೆ ಸರ್? ಹೆವಿ ಅಂದರೆ ಸರ್ ಇವಾಗ ಮಣ್ಣು ಭಾಳ ಗಟ್ಟಿ ಮಣ್ಣು ಇತ್ತಕರೆ ಅದರಲ್ಲಿ ಒಂದು ಹೆವಿ ಯೂಸ್ ಮಾಡ್ಕೋಬೋದು ಸರ್. ಇದರಲ್ಲಿ 3 ಪಿನ್ ಬರ್ತದೆ ಸರ್ 500 ಗಾಡಿಯಲ್ಲಿ. ಒಂದು ನಾರ್ಮಲ್ ಬರ್ತೈತೆ ಸರ್, ಒಂದು ಮೀಡಿಯಮ್ ಬರ್ತೈತಿ, ಒಂದು ಹೆವಿ ಬರ್ತೈತೆ. ಇದರಲ್ಲಿ 3 ಸಿಸ್ಟಮ್ ಕೊಟ್ಟಿದ್ದಾರೆ. ಬಟ್ ಇದು 475 ಆದ್ದರಿಂದ ಇದು ನಾರ್ಮಲ್ ಸ್ಪಿನ್ನಲ್ಲಿ ಇರುತ್ತೆ ಇದು. ಇದರಲ್ಲಿ 400 ಗಾಡಿಯಲ್ಲಿ ನಾರ್ಮಲ್ಲೇ ಬರ್ತದೆ ಇದರಲ್ಲಿ. ಈಗ ನಿಮಗೆ ಹೈಡ್ರಾಲಿಕ್ ಗೇರ್ ಲಿವರ್ಸ್ ಬಗ್ಗೆ ಹೇಳ್ತಾ ಇದ್ದೀನಿ ಸರ್. ಇದು ಯಾವ ಥರ ಇದೆ ಸರ್ ಮುಂಚೆ? ಸರ್ ಇದು ಮುಂಚೆ ಎಲ್ಲ ಇದು DC PC ಲಿವರ್ ಸರ್ ಇದು. ಸರ್ ಇದು ಮುಂಚೆ ವರ್ಕ್ ಮಾಡಬೇಕಾದ್ರೆ ಇದು ಡೌನ್ ಇತ್ತು ಸರ್. ಇದು ಇವಾಗೆಲ್ಲ ಹೈ ಮಾಡಿದ್ದಾರೆ. ಅಂದರೆ ಸೀಟ್ ಮೇಲೆ ಕುಂತ್ಕೊಂಡ ಮೇಲೆ ಆರಾಮಾಗಿ ವರ್ಕ್ ಮಾಡ್ಬೋದು ಸರ್ ಈ ಥರ ಇದು. ಸರ್ ನಾನು ನಿಮಗೀಗ ಬ್ಯಾಕ್ ಹೌಸಿಂಗು ಮತ್ತು ಸೆಂಟ್ರ್ ಬ್ಯಾಕ್ ಎಕ್ಸೆಲ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಸರ್. ಇದರಲ್ಲಿ ಯಾವ ಥರ ಚೇಂಜಸ್ ಇದೆ ಸರ್? ಸರ್ ಇದು ಮುಂಚೆ ಇದು ರೇರ್ ಎಕ್ಸೆಲ್ ಹೌಸಿಂಗ್ ಸರ್. ಇದು ಮುಂಚೆಲ್ಲ ಇದು ನಾರ್ಮಲ್ ಇತ್ತು ಸರ್. ಇವಾಗೆಲ್ಲ ಫುಲ್ ಹೆವಿ ಇಟ್ಟಿದ್ದಾರೆ ಸರ್ ಇದನ್ನೇ. ಹೆವಿ ಕೊಟ್ಟಿದ್ದಾರೆ ಸರ್. ಫುಲ್ ಹೆವಿ ಕೊಟ್ಟಿದ್ದಾರೆ ಸರ್ ಇದರಲ್ಲಿ. ಎಷ್ಟು ಟನ್ ಕೆಪಾಸಿಟಿವರೆಗೆ ಬರುತ್ತೆ ಸರ್ ಇದು? ಇದು ಸರ್ ಲಿಫ್ಟ್ ಕೆಪಾಸಿಟಿ ಸರ್ ನಿಮಗೆ 17ರಿಂದ 2000 kg ನಿಮಗೆ ಕೆಪಾಸಿಟಿ ಇದೆ ಸರ್. ಸರ್ ಈಗ ಮತ್ತೊಂದು ಫೀಚರ್ಸ್ ಏನು ಹೇಳ್ತಾ ಇದ್ದೀರಿ ಸರ್ ಇದರಲ್ಲಿ? ಮುಂಚೆ ಎಲ್ಲ ಸರ್ ಇದು ಎಲ್ಲ ಚೈನ್ ಇತ್ತು ಸರ್ ಇದೆಲ್ಲ ಮುಂಚೆ. ಇವಾಗ ಇದಕ್ಕೆಲ್ಲ ಸ್ಟೆಬಿಲೈಸರ್ ಮಾಡಿದ್ದಾರೆ ಸರ್. ಸ್ಟೆಬಿಲೈಸರ್ ಅಂದರೆ ಸರ್ ನಿಮಗೇನು ಇದು ನೀವು ಇದಕ್ಕೆ ಪಿನ್ ಹಾಕೋಬೋದು ಸರ್. ಇದಕ್ಕೆ ಪಿನ್ ಹಾಕ್ಬೋದು ಸರ್? ಪಿನ್ ಹಾಕೋಬೋದು ಸರ್. ಇದೆಲ್ಲ ಮುಂಚೆ ನಾರ್ಮಲ್ ಇತ್ತು ಸರ್ ಇದು. ಇವಾಗ ಇದನ್ನು ಹೆವಿ ಮಾಡಿದ್ದಾರೆ ಸರ್, ದಪ್ಪ ಇದೆ ಸರ್ ಇವಾಗ ಇದು. ಸೊ ನೋಡಿ, ಈಗ ನಿಮಗೆ ನಾನು ಕ್ಲಚ್ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ ಸರ್. ಇದರಲ್ಲಿ ಕ್ಲಚ್ ಬಗ್ಗೆ ಮಾಹಿತಿ ಕೊಡ್ತೀರಾ ಸರ್? ಇದು ಸಿಂಗಲ್ ಕ್ಲಚ್ ಬರ್ ಸರ್, ವಿತ್ ಡ್ಯೂಲ್ ಕ್ಲಚ್ ಇದೆ ಸರ್. ಇದು ಹೊಳ್ಳಿ ಇದನ್ನು ಕ್ಲಚ್ ಲಾಕ್ ಸಿಸ್ಟಮ್ ಇಟ್ಟಿದ್ದಾರೆ ಸರ್. ಇದನ್ನೇ ಲಾಕ್ ಸಿಸ್ಟಮ್ ಬರುತ್ತೆ ಸರ್. ಯಾವ ಥರ ಸರ್? ಈ ಥರ ಹಿಂಗೆ ಪುಷ್ ಮಾಡ್ಬೇಕು ಸರ್. ಈ ಥರ ನಿಮ್ಗೆ ಲಾಕ್ ಮಾಡ್ಕೊಂಡು ಬರ್ತಾರೆ ಇದು ಲಾಕ್. ಸರ್ ಲಾಕ್ ಮಾಡಿದ್ರೆ ಏನು ಯೂಸ್ ಇದೆ ಸರ್? ಸರ್ ಇದು ಲಾಕ್ ಎದಕ್ಕೆ ಮಾಡ್ಬೇಕಂದ್ರೆ ಸರ್ ಇದು ಇವಾಗ ಎಲ್ಲರೂ ಊರಿಗೆ ಹೋಗ್ಬೇಕಾಗಿರ್ತದೆ ಸರ್. ಇವಾಗ 15 ದಿವಸ 20 ದಿವಸ ಗಾಡಿ ಮನೆ ಮುಂದೆ ನಿಲ್ಲಿಸಿ ಹೋಗ್ಬೇಕಾಗ ಪರಿಸ್ಥಿತಿ ಬಂದರೆ ಅವಾಗ ಇದನ್ನು ಲಾಕ್ ಸಿಸ್ಟಮ್ ಮಾಡಿದರೆ ನಿಮಗೆ ಇದು ಕ್ಲಚ್ ಹಿಡ್ಕೊಳ್ಳೋದಿಲ್ಲ ಸರ್ ಇದು. ಅಂದರೆ ನಿಮಗೆ ಕ್ಲಚ್ ಡ್ಯಾಮೇಜ್ ಆಗೋದು ಏನೂ ಆಗೋದಿಲ್ಲ ಸರ್ ಇದು. ಸರ್ ಈಗ ಸ್ವಲ್ಪ ಫ್ರಂಟ್ ಎಕ್ಸೆಲ್ ಬಗ್ಗೆ ತಿಳಿಸ್ಕೊಡ್ತೀರಾ ಸರ್? ಇದು ಮುಂಚೆ ಫ್ರಂಟ್ ಎಕ್ಸೆಲ್ ತಳಗಡೆ ಇದೆ ಸರ್. ಇದು ಮುಂಚೆ ಫ್ರಂಟ್ ಎಕ್ಸೆಲ್ ಸರ್. ಇದು ಇವಾಗ ಇದು ಸ್ವಲ್ಪ ಇದನ್ನು ಹೈಟ್ ಮಾಡಿದ್ದಾರೆ ಸರ್. ಫ್ರಂಟ್ ಎಕ್ಸೆಲ್ ಹೈಟ್ ಜೊತೆಗೆ 1 ಇಂಚ್ ದಪ್ಪನೂ ಮಾಡಿದ್ದಾರೆ ಸರ್. ಹೆವಿ ಇದೆ ಸರ್. ಇದು ಗ್ರೌಂಡ್ ಕ್ಲಿಯರೆನ್ಸ್ನ ಹೈಟ್ ಇದೆ ಸರ್. ಸರ್ ಇದರಲ್ಲಿ ಇಂಜಿನ್ ಕೆಪಾಸಿಟಿ ಎಷ್ಟು ಬರುತ್ತೆ ಸರ್? ಸರ್ ಇಂಜಿನ್ ಕೆಪಾಸಿಟಿ 2730 cc ಇದೆ ಸರ್. ಇದು 4 ಸಿಲಿಂಡರ್ ಬರುತ್ತೆ, 42 HP. ಸರ್ ಹೆಡ್ಲೈಟ್ ಬಗ್ಗೆ ಡೀಟೇಲ್ಸ್ ಕೊಡ್ತೀರಾ ಸರ್? ಇದು ಹೆಡ್ಲೈಟ್ ಮುಂಚೆ ಎಲ್ಲದು 20 ಲಕ್ಷ ಇತ್ತು ಸರ್. ಇದು ಹೆಡ್ಲೈಟು ಇವಾಗ 75 ಲಕ್ಷ ಮಾಡಿದೆ ಸರ್ ಹೆಡ್ಲೈಟು. ಅಂದರೆ ಇವಾಗ ನೈಟ್ ಕೆಲಸ ಮಾಡಬೇಕಾದ್ರೂ ಇವಾಗ ಫುಲ್ ಫೋಕಸ್ ಲೈಟ್ ಇದೆ ಸರ್ ಇದು. ಇವಾಗ ಇದು 75 ಲಕ್ಷ ಇದೆ ಸರ್ ಹೆಡ್ಲೈಟು. ಬೇಕಾದ್ರೆ ನೈಟ್ ಆರಾಮಾಗಿ ಕೆಲಸ ಮಾಡ್ಬೋದು ಸರ್.